ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ರಿ? ಇವಳಮ್ಮ ಇವಾಗ್ಲೂ ಅವಾಗ್ಲೂ ಶಿವನ್ ಪಾದ ಸೇರ್ತಾಳೆ, ಮಗಳ ಮುಖ ನೋಡ್ಬೇಕು ಅಂತಿದ್ಲು. ಇವಳ ಮುಖ ನೋಡಿದ ತಕ್ಷಣ ಅವಳ ಆರೋಗ್ಯ ಸರಿ ಹೋಗ್ಬಿಡ್ತಾ? ಇರೋ ಹಾಗಿದ್ರೆ ನೆಟ್ಟಿಗಿರ್ಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು. ಅತ್ತೆ ವಯಸ್ಸಾಗಿದೆ ಅಲ್ವಾ ಅವ್ರಿಗೆ? ಏನೇ ಮಹಾ ವಯಸ್ಸಾಗಿದೆ ಅವಳಿಗೆ? ನನಗಿಂತಲೂ ವಯಸ್ಸಾಗ್ಬಿಟ್ಟಿದ್ಯಾ? ಈಗ ನಮ್ಮ ಗುಣಂಗೂ ಈ ಈಶ್ವರಿಗೂ ಎಷ್ಟು ವರ್ಷ ವ್ಯತ್ಯಾಸ ಇದೆ ಅನ್ಕೊಂಡೆ ನೀನು? 10-12 ವರ್ಷ ವ್ಯತ್ಯಾಸ ಇದೆ. ಅಮ್ಮ ಅವಳು ಕೇಳಿದ್ಲ? ನೋಡೋ ಗುಣ, ಇದ್ಯಾಕೋ ನಂಗೆ ಸರಿ ಕಾಣ್ತಾ ಇಲ್ಲ. 3 ದಿನಕ್ಕೂ ಅವರು ಕರಿತಾನೇ ಇರ್ತಾರೆ, ಇವಳು ಓಡೋಗ್ತಾನೇ ಇರ್ತಾಳೆ. ಈ ಸಂಭ್ರಮಕ್ಕೆ ನಮ್ಮನೆಗೆ ಯಾಕೋ ಅವ್ರು ಮದುವೆ ಮಾಡ್ಕೊಡ್ಬೇಕಾಗಿತ್ತು? ಅಲ್ಲೇ ತಮ್ಮನೆಲ್ಲ ಇಟ್ಕೊಳ್ಳೋದಲ್ವಾ? ಅಲ್ಲಪ್ಪ, ಇಂಥ ಸಣ್ಣ ಪುಟ್ಟ ಮೈಕೈಗೆ ನೋವಿಗೆಲ್ಲ ಫೋನ್ ಮಾಡಿ ಕರ್ಸ್ಕೊಳ್ತಾನೇ ಇದ್ರೆ ಮನೆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಅಲ್ಲ ಕಣೆ ಈಶ್ವರಿ, ನಿಮ್ಮಮ್ಮಂಗೆ ಏನೇ ಅಂತ ದೊಡ್ಡ ರೋಗ ಬಂದಿರೋದು? ಅದು ಕಿಡ್ನಿ ಕೆಲಸ ಮಾಡ್ತಾ ಇಲ್ವಂತೆ. ನಿಮ್ಮ ಅಮ್ಮಂಗೆ ಬರೀ ಕಿಡ್ನಿ ಅಲ್ಲ, ಬುದ್ಧಿನೂ ಕೆಲಸ ಮಾಡಲ್ಲ. ಅದೊಂಚೂರು ಕೆಲಸ ಮಾಡಿದಿದ್ರೆ ನಿಮ್ಮ ಅಪ್ಪನ ಬಾಯಿ ಕಟ್ ಹಾಕಿರೋಳು. ಅದ್ ಸರಿ, ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಅವಳಿಗೆ? ಅದಕ್ಕೆ ಇದೇನು ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ಈಶ್ವರಿ, ನೀನ್ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬಿಟ್ರೆ ನಿಮ್ಮಮ್ಮ ಗುಣ ಆಗೋಗ್ತಾರಮ್ಮ. ಓಹೋ, ಏನ್ ಮಹಾರಾಜರ ವಂಶ ನೋಡು. ವರದಕ್ಷಿಣೆ ಅಂತ ಹಂಗೆ ಕೋಟಿ ಕೋಟಿ ಕೊಟ್ಬಿಟ್ಟಿದ್ದಾರೆ. ಬಿಡಮ್ಮ, ಹೇಳಿದ್ದನ್ನು ಎಷ್ಟು ಸಾರಿ ಹೇಳ್ತೀಯ ನೀನು? ಓ ಶಕ್ತಿ, ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ದೀನತ್ತೆ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅಣ್ಣ, ಅದು ಕೆಲಸ ಮುಗಿತಲ್ವಣ್ಣ, ಅದಕ್ಕೆ ಬಂದೆ. ಕೆಲಸ ಮುಗೀತಾ? ಅದೇಂಗೆ? ಅಲ್ಲ ಕಣೋ, ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ತಾನೇ ನಿನ್ನ ಕೆಲಸ ಮುಗಿಯೋದು. ನೀನು ನೋಡಿದ್ರೆ ಆಗ್ಲೇ ಮನೇಲಿದೆಯಾ? ಆ ಬಿನ್ನಾಣ್ಗಿತ್ತಿ ಸೂಟು ಬೂಟು ಸೆಂಟು ಹಾಕೊಳ್ಳೋದು ಮಾತ್ರ ಹೇಳ್ಕೊಟ್ಲಾ? ಸೊಂಟ ಬಗ್ಸಿ ದುಡಿಬೇಕು ಅನ್ನೋದನ್ನ ಹೇಳ್ಕೊಡ್ಲಿಲ್ವಾ? ಸರಿ ಬಿಡು, ಮೊದಲನೇ ದಿವಸ ಅಲ್ವಾ, ನಡೆಯುತ್ತೆ. ಅಣ್ಣ, ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬೇಗ ಬಂದಿದ್ದಾನೆ ಅಲ್ವಾ ಅಣ್ಣ? ಇದನ್ ರಿಸೀವ್ ಮಾಡೋದಕ್ಕೆ ಅಲ್ವಾ ಬೇಗ ಬಂದಿದ್ದು? ಮಾಧುರಿ, ಕೊಡೋದನ್ನ. ಮಾಧುರಿ ಪ್ಲೀಸ್, ಮಾಧುರಿ ಪ್ಲೀಸ್, ಮಾಧುರಿ ಕೊಡು. ಆಟ ಆಡ್ಸ್ಬೇಡ ಮಾಧುರಿ, ಪ್ಲೀಸ್ ಪ್ಲೀಸ್. ಮಾಧುರಿ, ಮಾಧುರಿ ಪ್ಲೀಸ್, ಮಾಧುರಿ ಕೊಡು ಪ್ಲೀಸ್. ಎಷ್ಟು ಕೇಳ್ಕೊಂತಿರೋದು? ಮಾಧುರಿ, ಮಾಧುರಿ ಏನೇ ಅದು? ಏನಮ್ಮ ಅದು? ಗಿಫ್ಟ್ ಅಣ್ಣ, ಗಿಫ್ಟು. ಗಿಫ್ಟು? ಯಾರು ಕಳಿಸೋದು? ರಾಧಿಕಾ ಪಂಡಿತ ಯಶ್ ಕಳ್ಸಿರೋದು. ರಾಧಿಕಾ, ಯಶ್ ಅವ್ರು ಯಾಕೆ ನಮ್ಗೆ ಕಳಿಸ್ತಾರೆ? ಅಯ್ಯೋ ಅಣ್ಣ, ನಿಂಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ? ನಮ್ಮ ಯಶ್ಗೆ ರಾಧಿಕಾ ಪಂಡಿತ್ ಕಳ್ಸಿರೋದು. ಹಾ 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 ಹಾ. ಯಾರೋ ಅವರೆಲ್ಲ? ನಮ್ಮ ಶ್ಯಾಮ್ ಸುಂದರ್ ಮಗಳು ಕಳಿಸಿದ್ದಮ್ಮ, ಜನನಿ. ನೋಡಮ್ಮ, ಅದೇನು ಅಂತ ನೋಡು. ಬೇಡ, ನಾನೇ ಓಪನ್ ಮಾಡ್ತೀನಿ. ಇರೋ,
ಯಾಕೆ ಅವಳು ಓಪನ್ ಮಾಡಿದ್ರೆ ಐಟಮ್ ಚೇಂಜ್ ಆಗುತ್ತೆ ಇಲ್ವಲ್ಲ ಮೇಡಮ? ಅಣ್ಣ ಶೂ. ಕಿಡಮ್ಮ ಅದಕ್ಕೆ ಏನದಕ್ಕೆ ಇದು? ನನ್ನ ಜೀವನದಲ್ಲಿ ಈ ಥರ ಎಲ್ಲ ನೋಡಿಲ್ಲ ನಾನು. ಮದುವೆ ಆಗೋ ಹುಡುಗಿ ಮದುವೆ ಆಗೋ ಹುಡುಗನಿಗೆ ಕಾಲೆಲ್ಲ ಚಪ್ಪಲಿ ಕೊಟ್ಟು ಕಳಿಸ್ತಾರೆ. ಛೇ 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 ಛೇ. ಅದಕ್ಕೆ ಅವತ್ತು ಆ ಹುಡುಗಿ ಬಗ್ಗೆ, ಆ ಹುಡುಗಿ ಮನೆಯವ್ರ ಬಗ್ಗೆ ಹೇಳ್ದಾಗ ನಾನು ನಂಬಿರಲಿಲ್ಲ. ಇವತ್ತು ಇದನ್ನ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಆ ಹುಡುಗಿ ಮದುವೆಗೆ ಮುಂಚೆನೆ ಇಷ್ಟು ಧೈರ್ಯವಾಗಿ ಇದನ್ನೆಲ್ಲ ಕಳಿಸ್ತಾಳೆ ಅಂತಂದ್ರೆ ಇನ್ನು ಮದುವೆ ಆದಮೇಲೆ ನಿಮ್ಮನ್ನೆಲ್ಲ ಚಪ್ಪಲಿ ಥರನೇ ನೋಡ್ತಾಳೆ. ನೋಡ್ದೇನೋ ಗುಣ, ಎಂಥದ್ದು ಕಳ್ಸಿದಾಳೆ? ಕಾರ್ ಹಾಕೊಳ್ಳೋದು ಕಳ್ಸಿದಾಳೆ. ನೀನು ಹಿಂಗೆ ಬಾಯಿ ಮುಚ್ಕೊಂಡೇ ಇರು. ನೋಡು ಗುಣ, ನೀನು ಹಿಂಗೆ ಸುಮ್ಮನಿದ್ರೆ ಅದನ್ನೇ ತಗೊಂಡು ನಮ್ಮ ತಲೆ ಮೇಲೆ ಹೊಡ್ಕೋಬೇಕಾಗತ್ತೆ. ವಯಸ್ಸಾದ ಕಾಲದಲ್ಲಿ ಗೌರವದಿಂದ ಮರ್ಯಾದೆಯಿಂದ ಬದುಕೋಣ ಅಂತ ನಿಮ್ಮನ್ನೆಲ್ಲ ಕಷ್ಟಪಟ್ಟು ಬೆಳೆಸಿದೆ. ಈಗ ನೋಡಿದ್ರೆ ಆ ಬೆಂಗಳೂರು ಹುಡುಗಿ ಚಪ್ಪಲಿ ಕೊಟ್ಟು ಕಳಿಸಿದಾಳೆ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ದೇವ್ರೇ. ಅಲ್ಲ, ಆ ಹುಡುಗಿನೇ ಬೇಕು ಅಂತ ಯಾಕೋ ಹಠ ಹಿಡ್ಕೊಂಡು ಕೂತಿದೀಯಾ? ಇನ್ನು ಏನೇನ್ ಕಾದಿದೆಯೋ? ಇಂಥ ಅಸಹ್ಯನೆಲ್ಲ ನೋಡ್ಕೊಂಡು ಕೂತಿರೋದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಕಣೋ. ಏಯ್ ಬಾ ಕೂತ್ಕೋ. ಬೇಡಣ್ಣ, ನಾನು ಹೋಗ್ತೀನಿ. ಅಣ್ಣ ಶೂ ತಗೊಳ್ಳೋ. ಬಿಡಮ್ಮ, ತಗೊಂತ ನಾನು ಬಿಡು. ಮಾಧುರಿ ಬಾಕಂದ ಇಲ್ಲಿ ನಿನಗೆ ಅಂತ ಆಯುರ್ವೇದಿಕ್ ಕ್ರೀಮ್ ತಂದಿದ್ದೀನಿ ಮಗನೇ. ನೋಡು, ನಾನು ತಂದ್ಕೊಟ್ಟಿರೋ ಕ್ರೀಮ್ ಹಚ್ಚಿ ಹಚ್ಚಿ ಎಷ್ಟು ಮುದ್ದ ಕಾಣಿಸ್ತಾ ಇದೆಯಾ ನೀನು. ಅಯ್ಯೋ ಶಕ್ತಿ, ದಯವಿಟ್ಟು ಕ್ಷಮಿಸು ಶಕ್ತಿ. ನಿಂದೊಂದು ಪಾರ್ಸಲ್ ತಗೊಳ್ಳೋ ಕೂಡ ನನ್ನಿಂದ ಆಗಲಿಲ್ಲ. ಪರವಾಗಿಲ್ಲ ಅದಕ್ಕೆ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಅದು ಅಮ್ಮಂಗೆ ಹುಷಾರಿರಲಿಲ್ಲ, ಅದಕ್ಕೆ ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗ್ಬೇಕಾಗಿ ಬಂತು. ಪಾರ್ಸಲ್ಗಿಂತ ಅದೇ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ? ಆದರೂ ಅದೊಂದು ಪಾರ್ಸಲ್ಲು ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ನೋಡು. ಪರವಾಗಿಲ್ಲ ಅದಕ್ಕೆ, ನಡೆದೋಯ್ತು ಬಿಡಿ. ಆದರೂ ನನ್ನಿಂದಾಗಿ ನಿನ್ಗೆ ಅವಮಾನ ಆಗೋ ಹಾಗಾಯಿತು. ಅದಕ್ಕೆ ಒಂದು ಪಾರ್ಸಲ್ ವಿಷಯಕ್ಕೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಬೇಡಿ. ಅಮ್ಮನಿಗಿಂತ ಜಾಸ್ತಿ ಹೆಚ್ಚಾಗಿ ನೀವು ನಮ್ಮನ್ನ ಸಾಕಿ ಬೆಳೆಸಿದ್ದೀರಾ. ನೀವು ನಮ್ಗೆ ಅಷ್ಟೊಂದೆಲ್ಲ ಮಾಡಿದ ಮೇಲೆ ಅದ್ರ ಮುಂದೆ ತುಂಬ ಚಿಕ್ಕದು ಅದಕ್ಕೆ ಬಿಡಿ. ಅದೆಲ್ಲ ಆಗಿರಲಿ, ಅಮ್ಮ ಹೇಗಿದ್ದಾರೆ? ಪರವಾಗಿಲ್ಲ, ಚೆನ್ನಾಗಿದೆ. ಹಬ್ಬ, ಅತ್ತೆ ಹುಷಾರಾದ್ರೆ ಸಾಕು. ಅದಕ್ಕೆ ನೀವು ಥರ ಬೇಜಾರಲ್ಲಿದ್ದರೆ ನನ್ನ ಕೈಯಲ್ಲಿ ನೋಡೋದಕ್ಕಾಗೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ನೀವು ಆರಾಮಾಗಿರಿ. ಸರಿ ಶಕ್ತಿ. ಬನ್ನಿ ಸರ್. ಪದ್ಮಾ, ಬಂದೆ. ಕೂತ್ಕೊಳ್ಳಿ. ನಮಸ್ತೆ, ಚೆನ್ನಾಗಿದ್ದೀರಾ? ಆಮ, ಚೆನ್ನಾಗಿದ್ದೀನಿ. ಇವಳು ನನ್ನ ತಂಗಿ ಸುಮತಿ. ನಮಸ್ತೆ. ನಮಸ್ತೆ ಅಮ್ಮ. ಸುಮತಿ, ಕೂತ್ಕೊಮ್ಮ. ಸುಮತಿ, ನಾನು ಹೇಳ್ತಿದ್ನಲ್ಲ, ನನ್ನ ಕೊಲೀಗ್ ಸ್ವಾಮಿ ಸರ್.
ನಿಮ್ಮ ಬಗ್ಗೆ ಇವ್ರ ಬಾಯಲ್ಲಿ ತುಂಬ ಕೇಳಿದ್ದೀನಮ್ಮ. ಸ್ವಲ್ಪ ದಿನದ ಹಿಂದಷ್ಟೇ ನಮ್ಮ ಆಫೀಸ್ ಸೇರಿದ್ದಾರೆ. ಬಹಳ ಬೇಗ ಕ್ಲೋಸ್ ಆಗಿಬಿಟ್ರು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಇವರು ನಮ್ಮ ಪದ್ಮ ದೂರದ ರಿಲೇಷನ್. ಓಹೋ, ಆಮೇಲೆ ಇವರು ತುಂಬಾ ಚೆನ್ನಾಗಿ ಜಾತಕ ನೋಡ್ತಾರೆ, ಆದ್ರೆ ಯಾರ ಹತ್ರನೂ ₹1 ತಗೊಳಲ್ಲ. ನಮ್ಮ ಶ್ರೀರಾಮ ಯಶ ಜಾತಕ ತೋರಿಸ್ಬೇಕು ಅಂತ ಪದ್ಮ ಹೇಳ್ತಾನೆ ಇದ್ಲು, ಅದಕ್ಕೆ ಕರ್ಕೊಂಬಂದೆ. ಪದ್ಮ, ಸ್ವಲ್ಪ ಕಾಫಿ ತಗೊಂಡ್ಬರ್ತೀಯಾ? ಅಯ್ಯೋ ಮರ್ತೇ ಹೋಯ್ತು, ಈಗಲೇ ತರ್ತೀನಿ. ಹಾಗೆ ಮಕ್ಕಳ ಜಾತಕನೂ ತಂದ್ಬಿಡಿ ಅಮ್ಮ. ಸರಿ. ರವಿ ಅವರು ನಿಮ್ಮ ಬಗ್ಗೆ, ನಿಮ್ಮ ಯಜಮಾನ್ರ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ತುಂಬಾನೇ ಹೇಳ್ತಿರ್ತಾರೆ. ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತೆ? ಹೌದು ಸರ್, ಮುಂದಿನ ತಿಂಗಳೇ ಮದುವೆ. ತುಂಬ ಸಂತೋಷ. ನನ್ನ ಮಗಂಗೆ ಒಳ್ಳೆ ಕೆಲಸ, ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಕೂಡ ಬಂದರೆ ಸಾಕು, ನನ್ನ ಚಿಂತೆ ಎಲ್ಲ ದೂರ ಆಗ್ಬಿಡುತ್ತೆ. ಚಿಂತೆ ಮಾಡಿ ಏನಮ್ಮ ಪ್ರಯೋಜನ? ಏನಾಗಬೇಕು ಅಂತ ಇರುತ್ತೋ ಅದು ಹಾಗೇ ಆಗುತ್ತೆ. ಜಾತಕ ಒಂದ್ಸಲ ನೋಡೋಣ, ಏನು ಅಂತ ಗೊತ್ತಾಗುತ್ತೆ. ಅಲ್ಲಮ್ಮ ಸುಮತಿ, ನಮ್ಮ ಜನನಿ ಜಾತಕನು ಒಂದ್ಸಲ ಯಾಕೆ ಇವ್ರ ಹತ್ರ ತೋರಿಸ್ಬಾರ್ದು? ಹೌದಲ್ಲ ಅದಕ್ಕೆ, ಯಾವುದಕ್ಕೂ ಒಂದ್ಸಲಿ ಜಾತಕ ತೋರಿಸಿದ್ರೆ ಒಳ್ಳೇದೇ ಅಲ್ವಾ? ಈಗ್ಲಾ? ಶಕ್ತಿ ಮತ್ತೆ ಜನನಿ ಜಾತಕನ ನಾವು ತೋರಿಸ್ಲಿಲ್ಲ. ನಾನು ನಿಶ್ಚಿತಾರ್ಥಕ್ಕೆ ಮುಂಚೆನೇ ಈ ವಿಷಯದ ಬಗ್ಗೆ ಹೇಳಿದ್ದೆ. ಆದರೆ ಅವರೇನೋ ನಮಗೆ ಈ ಜಾತಕದ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದರು. ಅವರು ಹಾಗೆ ಹೇಳಿದ್ರು ಅಂತ ನಾವು ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ? ಯಾವುದಕ್ಕೂ ಒಂದ್ಸಲ ಇಬ್ಬರ ಜಾತಕನೂ ತೋರಿಸೋಣ ಸುಮ್ತಿ. ಹೌದು ಅದಕ್ಕೆ, ಇಬ್ರು ಜಾತಕ ಹೊಂದಾಣಿಕೆ ಆಗುತ್ತಾ ಅಂತ ಒಂದ್ಸಲಿ ತೋರಿಸೋದು ಒಳ್ಳೇದು. ಎಲ್ಲಾದ್ರೂ ಮೂಢನಂಬಿಕೆ ಅಂತ ತಳ್ಳಾಕಕ್ಕಾಗಲ್ಲ. ಜನನಿ ಮತ್ತು ಶಕ್ತಿ ಜಾತಕ ಒಂದ್ಸಲಿ ತೋರಿಸೋದು ಒಳ್ಳೇದು. ಒಂದು ವೇಳೆ ಮುಂದೆ ಅವಳು ಬಾಳಲ್ಲಿ ಏನಾದರೂ ಕಂಟಕ ಇದ್ರೆ. ಇವಾಗ ಹೇಗಾಗುತ್ತೆ? ಆಗ್ಲೇ ಎಲ್ಲ ಡಿಸೈಡ್ ಆಗೋಗಿದೆಲ್ಲ. ಈಗ ನೋಡಿ ಏನಾದರೂ ತೊಂದರೆ ಇದೆ ಅಂತ ಆಗ್ಬಿಟ್ರೆ? ಮದುವೆ ಆಗೋದ್ರೊಳಗಡೆ ಗೊತ್ತಾದರೆ ಒಳ್ಳೇದೇ ಅಲ್ವಾ ಅದಕ್ಕೆ? ಮದುವೆ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ, ಆದರೆ ಈಗಲೇ ಆದರೆ ಏನಾದರೂ ಪರಿಹಾರ ಮಾಡ್ಬೋದಲ್ವಾ? ಅಯ್ಯೋ, ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಮ್ಮ. ಏನು ಕೆಟ್ಟದಾಗುತ್ತೆ ಅಂತಲ್ಲ, ಸುಮ್ಮನೆ ನಮ್ಮ ಸಮಾಧಾನಕ್ಕಷ್ಟೇ. ಅಲ್ಲ, ಒಂದು ವೇಳೆ ಸಣ್ಣ ಪುಟ್ಟ ದೋಷ ಏನಾದರೂ ಇದ್ರೆ ಅದಕ್ಕೆ ಪರಿಹಾರ ಮಾಡಿಸ್ಬೋದಲ್ವಾ? ಒಟ್ಟಿನಲ್ಲಿ ಜನನಿ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಷ್ಟೇ. ಅದೇನೋ ಸರಿನೇ ಅಣ್ಣ, ಆದರೆ ವಿಷಯ ಅವರಿಗೇನಾದರೂ ಗೊತ್ತಾದರೆ? ಓ, ಭಾವನ್ಗ? ಅಲ್ಲ, ಅವ್ರಿಗೆ ಗೊತ್ತಾದ್ರೆ ತಾನೇ ರೇಗೋದು. ಅವ್ರಿಗೆ ಹೇಳೋದೇ ಬೇಡ. ಜನನಿ ಜಾತಕ ಏನೋ ಇದೆ, ಆದರೆ ಅಳಿಯಂತ್ರ ಜಾತಕ ಅವ್ರ ಮನೆಯವ್ರನ್ನ ಕೇಳೋದು ಸರಿ ಹೋಗುತ್ತಾ? ಅಯ್ಯೋ, ಮನೆಯವರಿಗೆಲ್ಲ ಕೇಳೋದು ಬೇಡ. ಜನನಿಗೆ ಡೈರೆಕ್ಟ್ ಅಲೇಂದ್ರಿಗೆ ಕೇಳೋಕೆ ಹೇಳೋ. ಕೇಳಿದ್ರೆ ಕೊಡ್ತಾರಲ್ವಾ? ಸರಿ ಅಣ್ಣ. ಜನನಿ? ಹಾ ಅಮ್ಮ, ಹೇಳಿ. ಜನನಿ, ಅದು ಅಳಿಯಂದ್ರ ಜಾತಕ ಬೇಕಾಗಿತ್ತು ಕಣೆ, ಕೇಳಿ ತರಿಸ್ಕೊಡ್ತೀಯಾ? ಜೋಯಿಷ್ರು ಬಂದಿದ್ರು, ಪೂಜೆಗೆ ಮುಹೂರ್ತ ಇಡಬೇಕಂತೆ. ಇಬ್ರು ಜಾತಕನೂ ಬೇಕು ಅಂತ ಹೇಳಿದ್ರು, ಅದಕ್ಕೆ. ಅಪ್ಪನ ಹತ್ರ ಗುಣ ಅಂಕಲ್ನ ಕೇಳೋದಕ್ಕೆ ಹೇಳ? ಅಯ್ಯಯ್ಯೋ, ಬೇಡ ಬೇಡ, ಅವರು ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ನಮ್ಮ ಸಮಾಧಾನಕ್ಕೋಸ್ಕರ ನೀನೇ ಅಳಿಂದ ಹತ್ರ ಕಳ್ಸೋದಕ್ಕೆ ಹೇಳ್ತೀಯಾ? ಈಗಲೇ ಕಳ್ಸೋದಕ್ಕೆ ಹೇಳು. ಏನಮ್ಮ, ಈ ಕಾಲದಲ್ಲೂ ಇವನ್ನೆಲ್ಲ ನಂಬ್ತೀರಾ? ಹೇಳಿದ್ನಲ್ಲೇ, ನಮ್ಮ ಸಮಾಧಾನಕ್ಕೋಸ್ಕರ ಅಂತ ಕಳ್ಸೋದಕ್ಕೆ ಹೇಳು. ಸರಿ.
ಹಲೋ, ಯಾಕೆ ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ರಿ? ರಿಪ್ಲೈ ಮಾಡ್ತಿಲ್ಲ? ಅದು ಅಮ್ಮ ಬಂದಿದ್ರು ಅದಕ್ಕೆ. ಓ ಹೌದಾ? ನೀವೀಗ ಮನೇಲೇ ಇದ್ದೀರಲ್ವಾ? ಹೌದು. ನಿಮ್ಮ ಜಾತಕದೊಂದು ಫೋಟೋ ತೆಗೆದು ಕಳಿಸ್ಬೋದಾ? ಜಾತಕದ ಫೋಟೋನಾ? ಯಾಕೆ? ಸರಿಯಾಗಿ ನನಗೂ ಗೊತ್ತಿಲ್ಲ. ಅಮ್ಮ ಅದೇನೋ ಗೋತ್ರ ನಕ್ಷತ್ರ ನೋಡಿ ಯಾವುದೋ ಒಂದು ಪೂಜೆಗೆ ಮುಹೂರ್ತ ಇಡಬೇಕು ಅಂದರು. ಓಹ್ ಹಾಗ? ನನ್ನ ಜಾತಕ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಪರವಾಗಿಲ್ಲ, ಮನೇಲೇ ಇದ್ದೀರಲ್ಲ, ಹುಡುಕಿ ಫೋಟೋ ಕಳ್ಸಿದ್ರಾಯ್ತು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಂ, ಮನೇಲೇ ಇದ್ದೀನಿ. ಆದರೆ ಮನೇಲಿ ಇದೆಯೋ ಗೊತ್ತಿಲ್ಲ. ಸರಿ ಬಿಡಿ, ಅಮ್ಮಂಗೆ ಜಾತಕ ಸಿಗ್ತಿಲ್ಲ ಅಂತ ಹೇಳ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹೇ ಇರಿ ಇರಿ ಇರಿ, ನಾನು ನೋಡ್ತೀನಿ. ಥ್ಯಾಂಕ್ ಯು ಶಕ್ತಿ. ಬಾಯ್. ಬಾಯ್. ಅಮ್ಮ ಅಮ್ಮ ಅಮ್ಮ. ಏನು ಆಗ್ಲಿಂದ ಅಮ್ಮ ಅಮ್ಮ ಅಂತ ಕಿರ್ಚ್ತಾನೆ ಇದೆಯಾ? ಅಮ್ಮ, ಅದು ಜಾತಕ ಬೇಕಾಗಿತ್ತಮ್ಮ. ಜಾತಕನ ಯಾಕೆ ಬೇಕು? ಓಹೋ, ಆ ಮಹಾರಾಣಿ ಮನೆ ಬರೋದಕ್ಕೆ ಮುಹೂರ್ತ ಇಡೋದಕ್ಕೋ? ಹೋಗೋಗ. ಅಮ್ಮಮ್ಮ, ಅವೆಲ್ಲ ಏನು ಇಲ್ಲಮ್ಮ. ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ಜಾತಕ ತೋರಿಸಿ ಭವಿಷ್ಯ ನೋಡೋಣ ಅಂತ ಹೇಳಿದ್ರು, ಅದಕ್ಕೆ. ಇಲ್ಲಿ ನೋಡು, ಗುಣ ಈ ಮನೇಲಿರೋವರೆಗೂ ಎಲ್ಲ ಒಳ್ಳೇದೇ ಆಗತ್ತೆ. ಹೀಗೆ ನಿಂತ್ಕೊಂಡು ಮಾತಾಡೋ ಬದಲು ಹೋಗಿ ನಿನ್ ಕೆಲಸ ನೋಡ್ಕೊ ಹೋಗು. ಜಾತಕ ಬೇಕಂತೆ, ಜಾತಕ. ಅಯ್ಯೋ ಅಮ್ಮ, ನಾನು ಈ ಮದುವೆ ಫಿಕ್ಸ್ ಆದಾಗಿಂದ ನೋಡ್ತಾನೇ ಇದ್ದೀನಿ. ನಿನ್ನ ಮಾತು, ನಿನ್ನ ನಡತೆ, ನಿನ್ನ ಕೆಲಸ, ನಿನ್ನ ಈ ಬಟ್ಟೆ ಯಾವುದೂ ಸರಿ ಇಲ್ಲ. ಗುಣ ಈ ಮದುವೆ ಆಗ್ಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಒಪ್ಕೊಂಡೆ. ಇದನ್ ಮೀರಿ ಏನಾದ್ರೂ ತಪ್ಪಾದ್ರೆ ಆಗಿದೆ. ಅಯ್ಯೋ ಅಮ್ಮ, ಹಂಗಲ್ಲ ಏನು ಆಗಲ್ಲಮ್ಮ. ಜಾತಕ ಕೊಡಮ್ಮ. ಮತ್ತೆ ಅದನ್ನೇ ಕೇಳ್ತೀಯಲ್ಲ? ಅಲ್ಲೆಲ್ಲೋ ಇರ್ಬೇಕು, ಹುಡುಕೋ ಹೋಗೋ. ಅಮ್ಮ ಅಮ್ಮ, ಅದಕ್ಕೆ ಅದು ನನ್ನ ಜಾತಕಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಜಾತಕನ ಇಲ್ವಲ್ಲ. ಜನನಿ ಮನೆಯವ್ರು ಕೇಳ್ತಿದಾರಂತೆ, ಅದೇನೋ ಪೂಜೆಗೆ ಮುಹೂರ್ತ ನೋಡೋದಕ್ಕೆ ಬೇಕಂತೆ. ಸ್ವಲ್ಪ ಅರ್ಜೆಂಟ್ ಇತ್ತು. ಯಾವತ್ತೋ ರೂಮ್ ಕ್ಲೀನ್ ಮಾಡ್ತಾ ಯಾವುದೋ ಪುಸ್ತಕದ ಮಧ್ಯದಲ್ಲಿ ನೋಡ್ದಂಗಿತ್ತು. ನಾನು ಆಮೇಲೆ ನೋಡಿಟ್ಟಿರ್ತೀನಿ. ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ. ಹೌದಾ, ಸರಿ ಬಿಡು, ನೀನೀಗ ಹೋಗಿರೋ, ನಾನು ಹುಡುಕಿಟ್ಟಿರ್ತೀನಿ. ಹಾಂ. ಅಕ್ಕ, ಈ ಜಾತಕ ನೋಡಿದ್ರೆ ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತಾ? ಅಂದರೆ ಆ ಹುಡುಗಿ ಅದೃಷ್ಟ ಚೆನ್ನಾಗಿದ್ದು ಈ ಮದುವೆ ತಪ್ಪೋಗ್ಬೋದಾ? ಮುಂದೇನಾಗುತ್ತೋ ಬಲ್ಲವ್ರು ಯಾರು ನಂದಿನಿ, ಏನು ಬೇಕಿದ್ರೂ ಆಗ್ಬೋದು. ಅವಳು ತುಂಬ ಒಳ್ಳೆ ಹುಡುಗಿ ಅಕ್ಕ. ನಮ್ಮ ಶಕ್ತಿ ಥರಾನೇ ಎಲ್ರೂ ಮುಗ್ಧವಾಗಿ ನಂಬಿಬಿಡ್ತಾಳೆ. ಅವ್ರಿಗೂ ಏನೇನೋ ಕನಸುಗಳಿರುತ್ತಲ್ವಾ, ಅವಳು ಯಾಕೆ ಕೂಪಕ್ಕೆ ಬಂದು ಬೀಳಬೇಕು ಅಂತ. ಏನೋ ಟೈಮ್ ನಮ್ಮ ಕೈ ಕೊಡ್ತು, ಅದಕ್ಕೆ ನಾವು ಇಂಥವ್ರ ಕೈ ಹಿಡಿದ್ಬಿಟ್ವಿ. ನೀನೇನಾರು ಮಾಡಕ್ಕ, ಜಾತಕದಲ್ಲಿ ಒಂದು ಲೈನ್ ಬರೆದ್ಬಿಡು, ಮನೆಯವರೆಲ್ಲರೂ ರಾಕ್ಷಸರು ಅಂತ. ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡು ನಂದಿನಿ. ಊಟಕ್ಕೆ 1 ನಿಮಿಷ ತಡ ಆದರೂ ಹಿಗ್ಗ ಮುಗ್ಗ ಹೊಡೆಯೋ ಜನ ಇವರು. ಇನ್ನು ಮದುವೆನೇ ನಮ್ಮಿಂದ ತಪ್ಪೋಯ್ತು ಅಂತ ಗೊತ್ತಾದರೆ ಅಷ್ಟೇ. ಏನೋ ಅವಳು ಈ ನರ್ಕಕ್ಕೆ ಬಂದು ಒದ್ದಾಡಬಾರ್ದು ಅಂತ ಹೇಳಿದೆ ಅಷ್ಟೇ. ಹೋಗಲಿ ಬಿಡಿ, ಅವಳ ವಿಧಿ ಹೇಗಿದೆಯೋ ಏನೋ. ಸರಿ, ನಾನು ಇದೆಲ್ಲ ಕ್ಲೀನ್ ಮಾಡ್ತೀನಿ, ನೀವು ಹೋಗಿ ಜಾತಕ ಹುಡುಕೊಡಿ. ಸರಿ. ಅಲ್ಲಮ್ಮ, ಮದುವೆ ನಿಶ್ಚಯ ಮಾಡೋಕ್ಕೂ ಮೊದಲು ಹುಡುಗ ಹುಡುಗಿ ಜಾತಕ ಹೊಂದುತ್ತಾ ಇಲ್ವಾ ಅಂತ ನೋಡ್ಲಿಲ್ವಾ ನೀವು? ಇಲ್ಲ, ನೋಡಿಲ್ಲ. ನೋಡಬೇಕಾಗಿತ್ತು ತಾನೇ. ಯಾಕೆ ಸರ್, ಏನಾಯಿತು? ಮೇಲ್ನೋಟಕ್ಕೆ ಇಬ್ಬರು ಜಾತಕನೂ ಹೊಂದುತ್ತೆ, ಆದರೆ ಹುಡುಗಿ ಹೋದಲ್ಲಿ ಹೋರಾಟ,
ಒದ್ದಾಟ ತಪ್ಪಿದ್ದಲ್ಲ. ಏನು ಹೇಳ್ತಿದ್ದೀರಾ ಸರ್? ನಾನು ಹೇಳ್ತಿಲ್ಲ ಸರ್, ಈ ಜಾತಕ ಹೇಳ್ತಾ ಇದೆ. ಈ ಹುಡುಗಿ ಹೋದಲ್ಲಿ ದುಡ್ಡು, ದೊಡ್ಡ ಮನೆ, ಎಲ್ಲ ಶ್ರೀಮಂತಿಕೆನೂ ಇರುತ್ತೆ. ಆದರೆ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ಇವಳು ಹೋಗೋದು ಅರಮನೆಗಾದರೂ ವನವಾಸ ಮಾತ್ರ ತಪ್ಪಿದ್ದಲ್ಲ. ದಯವಿಟ್ಟು ಇನ್ನೂ ಸರಿ ನೋಡಿ. ಹುಡುಗಿ ಜಾತಕ ಪ್ರಶಸ್ತವಾಗಿದೆ, ತುಂಬಾ ಒಳ್ಳೆ ಜಾತಕ. ಆದರೆ ಹುಡುಗನ ಜಾತಕದಲ್ಲಿ ಕುಜ ದೋಷ ಇದೆ. ಈ ದೋಷ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಮದುವೆ ಆದ್ಮೇಲೆ ಜಗಳಗಳು ಸಹಜ. ಆದರೆ ಇವ್ರದ್ದು ತುಂಬಾನೇ ಆಗ್ಬಹುದು.